ಶಿಡ್ಲಘಟ್ಟ ನಗರಸಭೆ ಆಯುಕ್ತಗೆ ಬೆದರಿಕೆ ಹಾಕಿದಂತ ಕೇಸ್ ಧಮ್ಕಿ ವೀರ ರಾಜೀವ್ ಗೌಡಗೆ ಹೆಲ್ತ್ ಚೆಕಪ್ ಮುಕ್ತಾಯ ಆಗಿದೆ. 5 ಗಂಟೆಗಳ ಕಾಲ ಗ್ರಿಲ್ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಮುಕ್ತಾಯಗೊಳಿಸಲಾಗಿದೆ. ಕಣ್ಮರೆಯಾಗಿದ್ದಂತಹ ರಾಜೀವ್ ಗೌಡನಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಇದಾಗಲೇ ಆಗಿರುವಂತದ್ದು. ಧಮ್ಕಿ ವೀರ ರಾಜೀವ್ ಗೌಡ ಹೆಲ್ತ್ ಚೆಕಪ್ ಮುಕ್ತಾಯವಾಗಿದೆ. 5 ಗಂಟೆಗಳ ಕಾಲ ಗ್ರಿಲ್ ಆಗಿರುತ್ತೆ. ಅದಾದ ಮೇಲೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಿ ಮುಕ್ತಾಯಗೊಳಿಸಿದ್ದಾರೆ. ಕಣ್ಮರೆಯಾಗಿದ್ದ 13 ದಿನಗಳಿಂದ ಈ ರಾಜೀವ್ ಗೌಡ ಈಗ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಪೂರ್ಣವಾಗಿ ಮುಗಿಸಾಗಿದೆ. ಇನ್ನು ಮುಂದಿನ ಕ್ರಮ ಏನಿದೆ ಅದನ್ನು ತಗೋತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿರುತ್ತೆ. ಈತನ್ಗೆ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ ಮುಂದೆ ಆರೋಪಿಯನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ರಾಜೀವ್ ಗೌಡನನ್ನ ವಶಕ್ಕೆ ಪೊಲೀಸರು ಪಡ್ಕೋತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಈತನ್ಗೆ ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. 13 ದಿನಗಳ ಸತತ ಪ್ರಯತ್ನದಿಂದ ಪೊಲೀಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಈ ಧಮ್ಕಿ ವೀರ ರಾಜೀವ್ ಗೌಡ. ಧಮ್ಕಿ ಹಾಕುವಾಗ ಒಂದು ಹೆಣ್ಣು ಮಗಳಿಗೆ ಇಲ್ಲದೆ ಇರುವಂತ ಧೈರ್ಯ ಈಗ ತಲೆಮರೆಸಿಕೊಂಡು ಹೋಗುವಾಗ ಅಥವಾ ಈ ವಿಚಾರವನ್ನ ಎದುರಿಸುವಾಗ ಇರ್ಲಿಲ್ವಾ ಈತನ್ಗೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಎಷ್ಟು ಆರಾಮಾಗಿದ್ದಾನೆ ನೋಡಿ. ಹೆಲ್ತ್ ಚೆಕಪ್ ಮುಕ್ತಾಯ ಆಗಿದೆ. ಕೇರಳದ ಗಡಿಯಲ್ಲಿ ತಪ್ಪಿಸಿಕೊಂಡು ಹೋಗುವಾಗ ಸತತ ಪ್ರಯತ್ನದಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳಿಗೆ ಈತ ಸಿಕ್ಕಾಕೊಂಡಿರುವಂತದ್ದು. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಈತನ್ಗೆ ಹೆಲ್ತ್ ಚೆಕಪ್ ಅನ್ನ ಮಾಡಿ ಮುಕ್ತಾಯ ಆಗಿದೆ. ಧಮ್ಕಿ ವೀರ ರಾಜೀವ್ ಗೌಡಗೆ ಹೆಲ್ತ್ ಚೆಕಪ್ ಮುಕ್ತಾಯ ಆಗಿದೆ. 5 ಗಂಟೆಗಳ ಕಾಲ ಈತ ಎಲ್ಲಿದ್ದ, ಏನು ಇವನ್ ಸಮಾಚಾರ ಏನು ಅಂತ ವಿಚಾರಣೆ ಆಗುತ್ತೆ. ಗ್ರಿಲ್ ಮಾಡ್ತಾರೆ ಪೊಲೀಸರು. ಅದಾದ್ಮೇಲೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಿ ಮುಗಿಸ್ತಾರೆ. ಪರೀಕ್ಷೆ ಮುಗಿದ ಕೂಡಲೇ ಈಗ ಅಧಿಕಾರಿಗಳು ಮತ್ತೊಮ್ಮೆ ಈತನನ್ನ ಕಚೇರಿಗೆ ಕರ್ಕೊಂಡು ಹೋಗುವಂತದ್ದು ಪೊಲೀಸ್ ಕಸ್ಟಡಿಗೆ. ಶಿಡ್ಲಘಟ್ಟ ಜೆಎಂಸಿ ಕೋರ್ಟ್ಗೆ ರಣಹೇಡಿ ರಾಜೀವ್ನನ್ನ ಕರ್ಕೊಂಡು ಹೋಗ್ತಾರೆ. ಕಾನೂನು ಕಟಕಟೆ ಮುಂದೆ ಹಾಜರಾಗಿದ್ದಾನೆ ರಾಜೀವ್ ಗೌಡ. ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ ಮುಂದೆ ಧಮ್ಕಿ ಶೂರ ಇರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನ ಏನ್ ಕೊಡ್ತಾನೆ ಅನ್ನೋದನ್ನ ದಾಖಲಿಸಿಕೊಳ್ತಾರೆ ಕೋರ್ಟ್ ನಲ್ಲಿ. ರಾಜೀವ್ ಗೌಡ ಧ್ವನಿಯನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ ಪೊಲೀಸರು. ಏನೇನೆಲ್ಲ ಈ ಒಂದು ಕೇಸ್ ಇದೆಯಲ್ವಾ, ಇದರಲ್ಲಿ ಏನೇನೆಲ್ಲ ಹೇಳಿಕೆಗಳನ್ನ ಈತ ಕೊಟ್ಟ ಅನ್ನೋದನ್ನ ಆಡಿಯೋ ಸಮೇತ ದಾಖಲೆಯನ್ನಾಗಿ ಇಟ್ಕೊಂಡಿದ್ದಾರೆ ಪೊಲೀಸರು. ಅದಿನ್ನೇನು ಹೊರಗೆ ಬರುತ್ತೆ ಏನೇನೆಲ್ಲ ಹೇಳ್ದ ಅಂತ. ಒಟ್ನಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಈತನ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಹೆಲ್ತ್ ಚೆಕಪ್ ಕೂಡ ಮುಗೀತು. ಅದಾದ ನಂತರ ಈ ಧಮ್ಕಿ ಕೇಸ್ನಲ್ಲಿ ಏನೇನೆಲ್ಲ ವಿಚಾರಣೆಗಳನ್ನ ಮಾಡಬೇಕು ಅದನ್ನ ಮಾಡಿ ಆಗಿದೆ. ಇವನು ತನ್ನ ನಿಲುವನ್ನ ಅಥವಾ ತನ್ನ ಹೇಳಿಕೆಗಳನ್ನ ಕೊಟ್ಟಾಗಿದೆ. ಹಾಗಾಗಿ ಎಲ್ಲವನ್ನ ಕೂಡ ದಾಖಲೆ ಸಮೇತ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತ ಏನೇನು ಹೇಳಿಕೆಗಳನ್ನ ಹೇಳ್ತಾನೆ ಇವನು ಅನ್ನೋದನ್ನ ದಾಖಲೆಯನ್ನ ಧ್ವನಿ ಸಂಗ್ರಹವನ್ನ ಮಾಡಿ ಇಟ್ಕೊಂಡಿದ್ದಾರೆ ಪೊಲೀಸರು. ಕೋರ್ಟ್ ಮುಂದೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ. ಶಿಡ್ಲಘಟ್ಟ ಜೆಎಂಸಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಕಟಕಟೆ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತಿನಿಂದ ಈತನನ್ನ ಪ್ರಶ್ನೆ ಕೇಳಲಾಗುತ್ತೆ. ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಹೊರಗೆ ಬರಬೇಕಾಗಿದೆ ಈತನದು. ಯಾಕಂದ್ರೆ 13 ದಿನ ಕಣ್ಮರೆಯಾಗಿ ಹೋಗಿದ್ದಂಥವನು ಈತ. ಯಾರ ಸಪೋರ್ಟ್ ಇಂದ ಇವನು ಇಷ್ಟು ದಿನ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ, ಇನ್ನು ಯಾರ್ಯಾರು ಇವನಿಂದ ಇದ್ರು ಅನ್ನೋದೆಲ್ಲವೂ ಕೂಡ ಬಟಾಬೈಲಾಗೋದು ಬಾಕಿ ಇದೆ. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಕೊನೆಗೂ ಕೂಡ 13 ದಿನಗಳ ನಂತರ ಈ ಧಮ್ಕಿ ವೀರ ಸಿಕ್ಕಾಕೊಂಡಿದ್ದಾನೆ. ಇನ್ನು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಹೇಳಿಕೆನ ಕೂಡ ದಾಖಲಿಸಿಕೊಂಡಿದ್ದಾರೆ. ಏನ್ ಹೇಳ್ದ ಅಂತ ಏನಾದ್ರೂ ವಿಚಾರ ಗೊತ್ತಾಯ್ತಾ ಅಂತ?
ಖಂಡಿತ ಗಾಯತ್ರಿ, ಏನೊಂದು ಶಿಡ್ಲಘಟ್ಟ ಪೌರಾಯುಕ್ತ ಧಮಕಿ ವಿಚಾರದಲ್ಲಿ ಸಹ ಇವತ್ತು ರಾಜೀವ್ ಗೌಡ ಸಹ ನಿನ್ನೆ ಸಹ ಬಂಧನವಾಗಿರುವಂತನು. ಏನು ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನ ಬಂಧನಗೆ ಏನು 3 ತಂಡಗಳಾಗಿ ವಿಜಯನಗರದ ಪೊಲೀಸರು ಸಹ ರಾಜೀವ್ ಗೌಡಗೆ ಸಿಕ್ಕಾಕೊಂಡಿರುವಂತದ್ದು. ಇನ್ನು ನನ್ನೇ ಸಹ ಏನು ಕೇರಳ ಗಡಿ ಭಾಗದಿಂದ ಸಹ ಒಂದು ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರುವಂತಹ ಆರೋಪಿ ರಾಜೀವ್ ಗೌಡನನ್ನು ಏನು ಪೊಲೀಸರ ಒಂದು ಅತಿಥಿ ಗೃಹದಲ್ಲಿ ಸಹ ನಿನ್ನೆ ಹೆಸರಲ್ಲಿ ಇಡಲಾಯಿತು. ಇನ್ನು ನಿನ್ನೆ ಸಹ ಇವತ್ತು ಪೊಲೀಸರು ಏನು ಆತನ ಒಂದು ವಾಯ್ಸ್ ಅನ್ನು ಸಹ ಇವತ್ತಿಗೆ ಒಂದು ಪರಿಶೀಲನೆಗೆ ಮಾಡ್ತಿದ್ರು. ಮತ್ತೆ ವಾಯ್ಸ್ ತದನಂತರ ಸಹ ಅವನ ಒಂದು ತಪಾಸಣೆಗೆ ಸಹ ಒಳಪಡಿಸಿತ್ತು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ವೈದ್ಯಕೀಯದಲ್ಲಿ ಬೇರೆ ಬೇರೆ ರಾಜೀವ್ಗೌಡನ ಒಂದು ತಪಾಸಣೆಗೆ ಒಳಗೊಂಡಂತೆ ಸಹ ಇವತ್ತು ರಾಜೀವ್ಗೌಡರಿಗೆ ತಪಾಸಣೆ ಮಾಡಬೇಕು. ಇನ್ನು ಸರಿಸುಮಾರು ಸಹ ಇವತ್ತು ಏನು ಆ ತಪಾಸಣೆ ಒಳಪಡಿಕೆ ಇನ್ನು ಶಿಡ್ಲಘಟ್ಟದ JEMFC ಕೋರ್ಟ್ಗೆ ಇವತ್ತು ಸಹ ರಾಜೀವ್ಗೌಡರನ್ನು ಸ್ವಲ್ಪ ಕರೆತಂದ್ರು ಅಂತಾನೆ ಹೇಳ್ಬೋದು. ಇನ್ನೇನು ರಾಜೀವ್ಗೌಡರ ಒಂದು ನಿರ್ಧಾರ ಸಹ ನ್ಯಾಯಾಧೀಶರ ಮುಂದೆ ಸಹ ಇವತ್ತು ಇಡುವಂತದ್ದು. ಇನ್ನು ಇವರಿಗೆ ಸಂಬಂಧಪಟ್ಟಂತ ರಾಜೀವ್ಗೌಡರಿಗೆ ಸಂಬಂಧಪಟ್ಟಂತ ಮೈಕಲ್ಗೂ ಸಹ ಇವ್ರಿಗೂ ಸಹ ಅರೆಸ್ಟ್ ಆಗಿದೆ ಎಂಬುವಂತಹ ಮಾಹಿತಿ ಸಹ ನಾವು ಬಹಳಷ್ಟು ಕೇಳಿಪಡ್ತಿರುವಂತದ್ದು. ಇನ್ನೇನು ಸರಿಸುಮಾರು ಸಹ ಇವತ್ತೇನು ಶಿಡ್ಲಘಟ್ಟ ಕೋರ್ಟ್ಗೆ ರಾಜೀವ್ಗೌಡರು ಸಹ ಇವತ್ತು ಬಂದು ಅಲ್ಲಿ ಮಾಡಿರುವಂತದ್ದು. ಇನ್ನು ರಾಜೀವ್ಗೌಡರ ವಕೀಲರು ಸಹ ಇವರಿಗೆ ಬೆನ್ನಿಗೆ ನಿಂತು ಅವರ ಪರ ಸಹ ಮನ್ನಣೆ ಮಾಡುತ್ತಿರುವಂತದ್ದು. ಏನು ರಾಜೀವ್ಗೌಡ ಸಹ ಇವತ್ತು ಕೋರ್ಟಿಗೆ ಬಂದು ಅವನ ನ್ಯಾಯಾಂಗಕ್ಕೆ ಏನಾದ್ರು ತನಿಖೆ ಒಳಪಡಿಸ್ತಾರ, ಇಲ್ಲ ಜಾಮೀನು ಸಹ ಸುಮಾರು 2 ಸಾರಿ ಜಾಮೀನು ರದ್ದಾಗಿತ್ತು. ಅದೇ ಸತತವಾಗಿ ಇದು 3ನೇ ಬಾರಿಗೆ ಏನಾದ್ರು ಇವತ್ತು ನ್ಯಾಯಾಧೀಶರ ಮುಂದೆ ಯಾವೊಂದು ರೀತಿಯಲ್ಲಿ ಸಹ ಅವರಿಗೆ ನ್ಯಾಯಾಧೀಶರಿಗೆ ಧಮಕಿ ವಿಚಾರದಲ್ಲಿ ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿ ಮತ್ತೆ ಅವ್ಯರ್ಥ ಶಬ್ದದಿಂದ ಬಳಸುವಂತ ರಾಜೀವ್ಗೌಡರಿಗೆ ಏನಾದ್ರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರಾ ಎಂಬುದು ಸಹ ಕಾದು ನೋಡ್ಬೇಕಾಗಿದೆ. ಇನ್ನು ಮತ್ತೊಂದು ಕಡೆ ಸಹ ಶಿಡ್ಲಘಟ್ಟದಲ್ಲಿ ಏನು ಬಹಳಷ್ಟು ರಾಜೀವ್ಗೌಡ ಕೋರ್ಟ್ ಬರುವ ವಿಚಾರದಲ್ಲಿ ಸಹ ಪೊಲೀಸರು ಸಹ ಒಂದಷ್ಟು ಸರ್ಪಗಾವಲನ್ನು ಸಹ ಮಾಡಿರುವಂತದ್ದು. ಯಾಕಂದ್ರೆ ಕೋರ್ಟಿನ ಆಜುಬಾಜು ಸುತ್ತ ಸಹ ಪೊಲೀಸರು ಸಹ ಬೇರೆಯವರು ಯಾವುದೇ ಸಹ ಅವಘಡ ಆಗದಂತೆ ಸಹ ಪೊಲೀಸರನ್ನ ಕಣ್ಗಾವಲಕ್ಕೆ ಇಟ್ಟಿರುವಂತದ್ದು. ಇನ್ನೇನು ರಾಜೀವ್ಗೌಡ ಸಹ ಇನ್ನು ಕೆಲವೇ ಗಂಟೆಗಳಲ್ಲಿ ಅವರ ರಾಜೀವ್ಗೌಡ ನಿರ್ಧಾರ ಸಹ ಕೈಗೊಳ್ಳುವಂತದ್ದು. ಯಾಕಂದ್ರೆ ಇದೇನು ನ್ಯಾಯಾಂಗ ಬಂಧನಕ್ಕೆ ಏನಾದ್ರು ಒಪ್ಪಿಸ್ತಾರಾ, ಇಲ್ಲ ಏನಾದ್ರು ಜಾಮೀನು ಏನಾದ್ರು ಬಂದು ಮಾಡ್ತಾರಾ, ಮತ್ತೆ ಬೇರೆ ರೀತಿಯಲ್ಲಿ ಏನಾದ್ರು ರಾಜೀವ್ಗೌಡ ಏನೋ ಜಾಮೀನು ಸಿಕ್ಕ ತದನಂತರ ಸಹ ಅವರ ಅಭಿಮಾನಿಗಳು ಸಹ ಬಹಳಷ್ಟು ಒಂದಷ್ಟು ಕ್ಯೂರಿಯಾಸಿಟಿಯಲ್ಲಿ ಇರುವಂತದ್ದು. ಏನು ಮಹಿಳಾಧಿಕಾರಿಗೆ ಧಮಕಿ ಹಾಕುವಂತ ವಿಚಾರದಲ್ಲಿ ಸಹ ಸರ್ಕಾರದ ನೀತಿಯ ಪ್ರಕಾರ ಬಹಳಷ್ಟೊಂದು ಕೋರ್ಟ್ನ ಗೈಡ್ಲೈನ್ ಪ್ರಕಾರ ಬಹಳಷ್ಟು ನೀತಿ ನಿಯಮಗಳ ಪ್ರಕಾರ ರಾಜೀವ್ಗೌಡರಿಗೆ ಜಾಮೀನು ಸಿಗುವುದು ಕಷ್ಟ ಎಂಬುವಂತಹ ಮಾಹಿತಿಗಳು ಸಹ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಇನ್ನೇನು ಒಟ್ಟಾರೆಯಾಗಿ ರಾಜೀವ್ಗೌಡನ ಭವಿಷ್ಯ ಈಗ ನ್ಯಾಯಾಧೀಶರ ಮುಂದೆ ಈಗ ತೀರ್ಮಾನಗೊಳ್ಳುತ್ತದೆ ಅಂತೇಳಿ ಹೇಳ್ಬೋದು ಗಾಯತ್ರಿ. ಇನ್ನು ಈ ಒಬ್ಬ ವ್ಯಕ್ತಿ ಮೈಕಲ್ ಅನ್ನುವಂಥವನು ಏನ್ ಸಿಕ್ಬಿದ್ದಿದ್ದಾನೆ, ಇವನಿಗೆ ಸಹಾಯ ಮಾಡಿದಂಥವನು, ಇನ್ನು ಯಾರಾದ್ರೂ ಪ್ರಭಾವಿ ವ್ಯಕ್ತಿಗಳು ಈತನ ಹಿಂದೆ ಇದಾರಾ ಅಂತ ಇಷ್ಟು ದಿನ ಕಣ್ಮರೆಯಾಗಿದ್ದಂಥವನಿಗೆ? ಖಂಡಿತ ಗಾಯತ್ರಿ, ಯಾಕಂದ್ರೆ ಏಕಾಏಕಿ ಇವರು ಅಮೃತಗೌಡ FIR ಬಳಿಕ ಇವರು ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿನ ಇವರು ಮೈಕಲ್ ಎಂಬ ಅವರ ರೆಸಾರ್ಟ್ ನಲ್ಲಿ ಸಹ ಇವರು ತಲೆ ಬಾಗಿಸ್ಕೊಳ್ತಾರೆ. ಸತತವಾಗಿ 3-4 ದಿನಗಳ ಕಾಲ ಅವರ ರೆಸಾರ್ಟ್ ಗೆ ಹೋಗಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ಸುತ್ತಮುತ್ತ ಇರುವಂತಹ ತಲೆಬಾಗುವಂತಹ ಕಾರ್ಯಕ್ರಮ ಇರುತ್ತೆ. ಆದ್ರೆ ಏನು ಮೈಕಲ್ ಈಗ ತದನಂತರ ಅದಕ್ಕೆ ರಾಜೀವ್ಗೌಡರಿಗೆ ಆಶ್ರಯ ಕೊಟ್ಟಿದ್ದ ಮೈಕಲ್ ಸಹ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಸಹ ಇನ್ನಷ್ಟು ಏನಾದ್ರು ಫೋನ್ಗಳಲ್ಲಿ ಸಹ ಇನ್ನಷ್ಟು ತನಿಖೆ ಸಹ ಮಾಡುವಂತಕ್ಕೆ ಚುರುಕಾಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ರಾಜೀವ್ಗೌಡನ ಯಾರ್ಯಾರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಯಾರಿಂದ ಫೋನಿಂದ ಕಂಟೆಂಟ್ ಬರ್ದಿದ್ದಾರೆ, ಮತ್ತೆ ಏನೆಲ್ಲ ಅವರಿಗೆ ಟೋಟಲ್ ಆಗಿ 13 ದಿನಗಳ ಕಾಲ ಅವರಿಗೆ ಯಾವ ತರ ಸೇವೆ ಮತ್ತೆ ಫೋನ್ ಮತ್ತೆ ಏನೇ ಆದ್ರೂ ಸಹ ರಾಜೀವ್ಗೌಡರಿಗೆ ಯಾವ ತರ ಹೆಲ್ಪ್ ಮಾಡಿದ್ರು ಅದನ್ನ ಈಗ ಪೊಲೀಸರು ಸಹ ಅದಕ್ಕೆ ಪರಿಶೀಲನೆ ಮಾಡಿಸುವುದು. ಪರಿಶೀಲನೆಗೆ ಯಾರೆಲ್ಲ ಸಹ ಇದರಲ್ಲಿ ಆರೋಪ ಇರೋದು ಕೂಡಲೇ ಸಹ ಪೊಲೀಸರು ಸಹ ಒಂದಷ್ಟು ಬಂಧಿಸುವಂತ ಕಾರ್ಯಕ್ರಮ ಮುಂದಾಗಿರುವಂತದ್ದು ಗಾಯತ್ರಿ. ಇನ್ನು ಶ್ರೀನಿವಾಸ್, ಈತನ ನೋಡ್ತಾ ಇದ್ರೆ ಇವನ ನಡವಳಿಕೆಗಳನ್ನ ಒಂದ್ ಸ್ವಲ್ಪನೂ ಪಶ್ಚಾತ್ತಾಪವೇ ಕಾಣಿಸ್ತಾ ಇಲ್ಲ. ಒಂದ್ ಹೆಣ್ಣಿಗೆ ಈ ರೀತಿಯಾಗಿ ಮಾತಾಡಿದೀನಿ, ಮತ್ತೆ ಕಣ್ಮರೆಯಾಗಿ ಹೋಗಿದ್ದೆ ಇಷ್ಟು ದಿನ, ನಾನ್ ತಪ್ಪು ಮಾಡಿದೀನಿ ಅಂತ ಗಿಲ್ಟೇ ಕಾಣಿಸ್ತಿಲ್ಲ ಅವನ್ ಫೇಸ್ ಅಲ್ಲಿ, ನಗ್ತಿದಾನ ಅಂತ. ಖಂಡಿತ ಗಾಯತ್ರಿ, ಯಾಕಂದ್ರೆ ಒಂದು ಮಹಿಳಾ ಅಧಿಕಾರಿಗೆ ಈ ತರ ಧಮಕಿ ಹಾಕುವಂತ ರಾಜೀವ್ಗೌಡರಿಗೆ ಸರಿಸುಮಾರು 13 ದಿನಗಳು ಪೊಲೀಸರು ಇವತ್ತನ್ನು ಹುಡುಕಾಟಿದ್ರು. ಆದ್ರೆ ಈತನ ಹಿಂದೆ ಯಾರದು ಸಚಿವರ ಕೈವಾಡ ಇರಬಹುದಾ ಅಂತೇಳಿ ಬಹಳಷ್ಟು ಸ್ವಲ್ಪ ಆರೋಪಗಳು ಸಹ ಕೇಳಿ ಬಂದಿತ್ತು. ಯಾಕಂದ್ರೆ ಈತನು ಏನು ಮೇಲೆ ಅಧಿಕಾರಿಗಳು ಮತ್ತು ರಾಜಕೀಯ ಒತ್ತಡಗಳಿಗೆ ಈತನು ಮಣಿದಿದ್ದಾರ. ಯಾಕಂದ್ರೆ ಈತನು ಏನು ಒಂದಷ್ಟು ಮಹಿಳಾ ಅಧಿಕಾರಿಗಳಿಗೆ ಈತನನ್ನು
ಒಂದು ಅವ್ಯತ ಶಬ್ದಗಳಿಂದ ನಿಂದಿಸಿದ್ದೆ, ಬಯಸಿದ್ದೀನಿ, ಮತ್ತೆ ಅವರಿಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ ಎಂಬುವಂತ ವಿಚಾರ ಸಹ ಆ ಮಹಿಳೆ ಅಮೃತ ಗೌಡಗೆ ಸಹ ಒಂದು ಫೋನ್ ಕರೆ ಮೂಲಕ ಹೇಳಿರುವಂತದ್ದು. ಆದ್ರೆ ಇವತ್ತು ನಾವು ರಾಜೀಗೌಡ ನೋಡಿದಾಗ ಆತನ ಮುಖದಲ್ಲಿ ಇಷ್ಟಿಚ್ಚು ಒಂದಷ್ಟು ಪಶ್ಚಾತ್ತಾಪ ಪಡುವಂತಹ ಒಂದು ಇದು ಕಳೆಬರ ಕಾಣಲಿಲ್ಲ. ಹಾಗಾಗಿ ಇವರಿಗೆ ನಾನು ಎಲ್ಲೋ ಒಂದ್ಸರಿ ಪೇಪರ್ ಸೆಡ್ ಆಗ್ತೀನಿ ಎಂಬುವಂತಹ ನಿಟ್ಟಿನಲ್ಲಿ ಸಹ ಇವತ್ತು ರಾಜೀಗೌಡಗೆ ಕೋರ್ಟಿಗೆ ಹಾಜರಾಗಿರುವಂತದ್ದು. ಆದ್ರೆ ಇವತ್ತು ಏನು ರಾಜೀಗೌಡ ಒಂದು ನಿರ್ಧಾರ ನ್ಯಾಯಾಧೀಶರ ತೀರ್ಪಲ್ಲಿ ಇದೆ ಅಂತೇಳಿ ಹೇಳ್ಬರ್ತಿದೆ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.